ವಿಜಯಪುರ ಜಿಲ್ಲೆ ಹಲವು ಪ್ರವಾಸಿ ತಾಣಗಳನ್ನು ಹೊಂದಿರುವಂತಹ ಜಿಲ್ಲೆ ಅಂತ ಕರಿತೀವಿ. ಹಾಗಾಗಿ ಬರೀ ನಮ್ಮ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶದಿಂದಲೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ವಿಜಯಪುರ ಜಿಲ್ಲೆಗೆ ಭೇಟಿ ಕೊಡ್ತಾರೆ. ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಪ್ರಮುಖವಾಗಿ ವಿಜಯಪುರ ಅಂದ್ರೆ ನಮಗೂ ನಿಮಗೂ ನೆನಪಾಗೋದು ಅಲ್ಲಿನ ಗೋಳಗುಮ್ಮಟ. ಅದನ್ನ ವೀಕ್ಷಣೆ ಮಾಡೋದಕ್ಕೆ ಪ್ರವಾಸಿಗರು ದಂಡಾಗಿ ಆಗಮಿಸುತ್ತಿದ್ದಾರಂತೆ. ಸೊ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಗೋಳಗುಮ್ಮಟ ವೀಕ್ಷಣೆಗೆ ಹೆಚ್ಚಾದ ಟೂರಿಸ್ಟ್ ಸಂಖ್ಯೆ. ಟಿಕೆಟ್ ವಿಚಾರದಲ್ಲಿ ಭಾರೀ ಗೊಂದಲ, ಯುಪಿಐ ಸಮಸ್ಯೆ. ವಿಜಯಪುರ ಜಿಲ್ಲೆ ಹಲವು ಐತಿಹಾಸಿಕ ಪ್ರವಾಸಿ ತಾಣಗಳನ್ನ ಹೊಂದಿದೆ. ಅದರಲ್ಲೂ ಪ್ರಮುಖವಾಗಿ ವಿಶ್ವವಿಖ್ಯಾತ ಗೋಳಗುಮ್ಮಟ, ಇಬ್ರಾಹಿಂ ರೋಜಾ, ಮುಲ್ಕಾ ಮೈದಾನ ತೋಪ್, ಬಾರಾ ಕಮಾನ ಸೇರಿದಂತೆ ಹಲವು ಪ್ರವಾಸಿ ತಾಣಗಳು ವಿಜಯಪುರದಲ್ಲಿವೆ. ಈ ಪ್ರವಾಸಿ ತಾಣಗಳ ವೀಕ್ಷಣೆಗೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ಇನ್ನು ಭಾನುವಾರ ವಿಶ್ವವಿಖ್ಯಾತ ಗೋಳಗುಮ್ಮಟ ವೀಕ್ಷಣೆಗೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಕಂಡುಬರುತ್ತಿದೆ. ಬಕ್ರೀದ್ ಹಬ್ಬ ಮುಗಿದ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರವಾಸಿಗರು ವಿಜಯಪುರದ ಗೋಳಗುಮ್ಮಟದ ಆವರಣದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಚಲೋ ಸರ್, ವರ್ಷ ಬರ್ತೀವಿ ಮತ್ತೆ ಫ್ರೆಂಡ್ಸ್ ಟ್ರಿಪ್ ಬಂದಿವ್ರಿ. ನೋಡೋಕೆ ಖುಷಿ ಐತ್ರಿ. ವರ್ಷ ನಿನ್ನೆ ಹಬ್ಬ ಆತಿ, ಇವತ್ತು ಬಂದಿರಿ ಸರ್. ಚಲೋ ಐತ್ರಿ ನೋಡಾಕ. ಗೋಳಗುಮ್ಮಟ ಎಲ್ಲ ಆದಿಲ್ ಸಹ ಮಾಡಿದ ಇದು ಐತ್ರಿ. ಎಲ್ಲ ನೋಡಕಂದ್ರ ಚಂದ ಐತಿ. ಬರ್ರಿ ಸರ್, ಬಿಜಾಪುರ್ನಾಗೆ ಗೋಳಗುಮ್ಮಟ ಅಂದ್ರೆ ಚಲೋ ಇಷ್ಟ ಐತಿ ಸರ್. ವಿಶ್ವವಿಖ್ಯಾತ ಗೋಳಗುಮ್ಮಟದಲ್ಲಿ ಪ್ರತಿದಿನ ಕಡಿಮೆ ಅಂದ್ರೂ 5,000 ಜನ ಪ್ರವಾಸಿಗರು ಬರ್ತಾ ಇದ್ದಾರೆ. ಇನ್ನು ಶನಿವಾರ ಹಾಗೂ ಭಾನುವಾರದಂದು ಇದರ ಪ್ರಮಾಣ ದುಪ್ಪಟ್ಟಾಗಿರುತ್ತೆ. ಅದನ್ನ ಲೆಕ್ಕ ಹಾಕಿದ್ರೆ ಪ್ರತಿದಿನ 10,000 ಜನ ಪ್ರವಾಸಿಗರು ವಿಜಯಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ. ಇನ್ನು ಟಿಕೆಟ್ ಬುಕ್ಕಿಂಗ್ ವ್ಯವಸ್ಥೆ ಆನ್ಲೈನ್ ಮೂಲಕ ಮಾಡಿದ್ರಿಂದ ಫೋನ್ ಪೇ, ಗೂಗಲ್ ಪೇ ಅಂತಹ ಆನ್ಲೈನ್ ಬ್ಯಾಂಕಿಂಗ್ ಹಳ್ಳಿಯ ಜನರು ಉಪಯೋಗ ಮಾಡಲ್ಲ. ಹೀಗಿರುವಾಗ ಅವರು ಟಿಕೆಟ್ ಪಡೆದುಕೊಳ್ಳುವ ಸಮಸ್ಯೆ ಉಂಟಾಗ್ತಿರುವುದು ಕಂಡು ಬರ್ತಾ ಇದೆ. ಸರ್, ನಾನು ಬಂದು ಬೆಂಗಳೂರಿಂದ ಬಂದಿರೋದು. ನಾವು ಸುಮಾರು 11 ಜನ ಬಂದಿದ್ದೀವಿ. ಗೋಲ್ ಗುಂಬಸ್ ನೋಡಿದಿರಿ, ಜಗತ್ತಲ್ಲಿ ಇದೊಂದು ಅದ್ಭುತ. ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ರಿ, ಇದು ಸೌಂಡ್ ಮಾಡಿದ್ರೆ ಅಪೋಸಿಟ್ ಅಲ್ಲಿ ಕೇಳಿಸುತ್ತೆ, ಪಿಸು ಮಾತಾಡಿದ್ರು ಸಾಕು ಅಂತ. ಬಟ್ ಇಲ್ಲಿ ಬಂದ ಮೇಲೆ ಅದು ನಂಬಿಕೆ ಬಂದಿದ್ದು, ಹೌದು ಇದೊಂದು ಅದ್ಭುತ, ನಮ್ಮ ಭಾರತ ಅಲ್ಲಿದೆ, ನಮ್ಮ ಕರ್ನಾಟಕ ಅಲ್ಲಿದೆ ನೋಡಿದ್ದು ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಒಟ್ಟಾರೆ ವಿಜಯಪುರ ಜಿಲ್ಲೆಯಲ್ಲಿ ಹಲವು ಪ್ರವಾಸಿ ತಾಣಗಳಿರುವ ಕಾರಣ ಹೆಚ್ಚಿನ ಪ್ರವಾಸಿಗರು ಬರ್ತಾ ಇದ್ದಾರೆ. ಇನ್ನು ವಿಶ್ವವಿಖ್ಯಾತ ಗೋಳಗುಮ್ಮಟ ವೀಕ್ಷಣೆಗೆ ಟಿಕೆಟ್ ವಿಚಾರದ ಗೊಂದಲ ಬಗೆಹರಿಸೋ ಕೆಲಸ ಮಾಡಬೇಕಿದೆ. ಆನ್ಲೈನ್ ಜೊತೆಗೆ ಆಫ್ಲೈನ್ ನಲ್ಲೂ ಟಿಕೆಟ್ ಪಡೆಯೋಕೆ ಅವಕಾಶ ಮಾಡಿಕೊಳ್ಬೇಕಾಗಿದೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.